ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಸಿ ಮೆಣಸಿನಕಾಯಿ ಖಾರ ಹೇಗೆ ಕುಟ್ಟೋದನ್ನು ತೋರಿಸ್ಕೊಡ್ತೀನಿ. ಹಸಿ ಮೆಣಸಿನಕಾಯಿ ತಗೊಂಡು ನೀರಲ್ಲಿ 2 ಸರ್ತಿ ತೊಳ್ಕೊಂಡು ಚೆನ್ನಾಗಿ ತೊಳೆದು ನೀರಾಗಿ ನೆನೆಯಿಡಬೇಕು ಒಂದು ದಿವಸ. ನೆಂದಿರುವ ಹುಣಸೆಹಣ್ಣು ತಗೊಂಡು ನಾನು ತೋರಿಸಿರೋ ಹಾಗೆ ಮೇಲಿಂದ ಸಿಪ್ಪೆಯನ್ನು ತೆಗಿರಿ. ಸಿಪ್ಪೆ ತೆಗೆದಾದ್ಮೇಲೆ ಸ್ವಲ್ಪ ಅದಕ್ಕೆ ಜಜ್ಜಿಕೊಂಡು ಒಳಗಿರುವ ಹುಣಸೆ ಬೀಜ ತಕೊಂಡು ಹುಣಸೆ ಹಣ್ಣು ಸಪ್ರೇಟ್ ಮಾಡಬೇಕು. ನಾನು ತೋರಿಸಿರುವ ಹಾಗೆ ಹುಣಸೆ ಹಣ್ಣು ಸಪ್ರೇಟ್ ಮಾಡಿದ್ದೀನಿ, ಹುಣಸೆ ಬೀಜನೂ ಸಪ್ರೇಟ್ ಮಾಡಿದ್ದೀನಿ. ನೀವು ಕೂಡ ಹಾಗೆ ಮಾಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಹುಣಸೆಕಾಯಿ, ಉಪ್ಪು, ಅರಿಶಿನ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಲ್ಲ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಎಣ್ಣೆ ತಗೊಳ್ಳಿ. ಒಂದು ಮಿಕ್ಸರ್ ಜಾರ್ ತಗೊಂಡು ಹುಣಸೆ ಹಣ್ಣು ಹಾಕೋರಿ, ಹಸಿಮೆಣಸಿನ್ಕಾಯಿನ ಹಾಕೋರಿ, ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಸ್ವಲ್ಪ ಒಳ್ಳೆ ಎಣ್ಣೆ. ಮ್ಯಾಲೆ ಮುಚ್ಚಳ ಮುಚ್ಕೊಂಡು ಮಿಕ್ಸಿ ಮಾಡ್ಕೊರಿ. ಸಣ್ಣಗೆ ಮಿಕ್ಸಿ ಮಾಡ್ಕೊರಿ. ದಪ್ಪ ಆಯ್ತಂದ್ರೆ ಚೆನ್ನಾಗಿ ಹತ್ತಲ್ಲ, ಕರ್ಕರ ಅಂತದ. ಒಂದು ಬೌಲಲ್ಲೇ ಇಟ್ಕೊರಿ, ಇಲ್ಲಾಂದ್ರೆ ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೊರಿ. ಒಂದು ವಾರ ಅಥವಾ 15 ದಿವಸ ತನಕ ನಡೀತದೆ. ರುಚಿಕರವಾದ ಹುಣಸೆ ಖಾರ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.